ಮಧ್ಯೆ ಶುರುವಾಯಿತು 40% ಫೈಟ್. ಅದು ಬಿಜೆಪಿ ಎಲ್ಲೋ ಒಂದು ಕಡೆ ಸದ್ಯಕ್ಕೆ ಮಟ್ಟಿಗೆ ಅದು ಬಿಜೆಪಿ ಇಂದು ಕಾಂಗ್ರೆಸ್ ವಿರುದ್ಧ ಕಿಡಿ ವ್ಯಕ್ತಪಡಿಸಲಾಗ್ತಿದೆ. ಅಂದು ಬಿಜೆಪಿ ಎಂದು ಕಾಂಗ್ರೆಸ್ ವಿರುದ್ಧ ಕಿಡಿ. ಸುಳ್ಳು ಅಪಪ್ರಚಾರಗಳು ಕಪೋಲ ಕಲ್ಪಿತ, ಕನ್ನಡಿಗರಿಗೆ ವಂಚನೆ ಮಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಕೈ ಸರ್ಕಾರದ ವಿರುದ್ಧ ಕೇಸರಿ ಪಾಳಿಯ ಈಗ ಕೆಂಡಾಮಂಡಲ ಆಗಿರುವಂತದ್ದು. ಸುದ್ದಿಗೋಷ್ಠಿಯ ಉದ್ದಕ್ಕೂ ಅಶೋಕ್ ಕಾರಜೋಳ ಕಿಡಿ ವ್ಯಕ್ತಪಡಿಸಿದ್ದಾರೆ. ಕಮಲ ಹಸ್ತ ಮಧ್ಯೆ ಈಗ 40% ಫೈಟ್ ಜೋರಾಗಿದೆ. ಅಂದು ಬಿಜೆಪಿ ವಿರುದ್ಧ 40% ಅಂದ್ರೆ ಇಂದು ಕೂಡ ಕಾಂಗ್ರೆಸ್ ವಿರುದ್ಧ ಕಿಡಿ ವ್ಯಕ್ತಪಡಿಸಲಾಗ್ತಾ ಇದೆ. ಕೈ ಸರ್ಕಾರದ ವಿರುದ್ಧ ಈಗ ಟ್ವೀಟ್ ಮೂಲಕ ಕಮಲಪಾಳಿಯ ವಾಗ್ದಾಳಿಯನ್ನ ನಡೆಸಿರುವಂತದ್ದು. 40% ಕಮಿಷನ್ ಆರೋಪಗಳು ಶುದ್ಧ ಸುಳ್ಳು. ತನಿಖಾ ಅಧಿಕಾರಿಗಳು ಸಲ್ಲಿಸಿರುವ ವರದಿಯಲ್ಲಿ ಬಹಿರಂಗವಾಗಿರುವಂತದ್ದು. ಸುಳ್ಳು ಅಪಪ್ರಚಾರ ಕಪೋಲ ಕಲ್ಪಿತ ಆರೋಪಗಳು, ಕನ್ನಡಿಗೆ ವಂಚನೆಯನ್ನ ಮಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಸುದ್ದಿಗೋಷ್ಠಿಯ ಉದ್ದಕ್ಕೂ ಕೂಡ ಅಶೋಕ್ ಕಾರಜೋಳ ಕಿಡಿಯನ್ನ ವ್ಯಕ್ತಪಡಿಸಿದ್ದಾರೆ. ಟ್ವೀಟ್ ಮುಖಾಂತರವಾಗಿ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಒಂದು ಕಡೆ ಅಶೋಕ್ ಅವರು ಕೂಡ ಕರ್ನಾಟಕದ ಜನತೆಯನ್ನ ವಂಚಿಸಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿರುವಂತಹ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೂಡಲೇ ಅಧಿಕಾರದಿಂದ ಕೆಳಗಿಳಿಬೇಕು, ಕರ್ನಾಟಕ ಜನತೆಯನ್ನ ಕ್ಷಮೆ ಬೇಕು ಎನ್ನುವ ಮುಖಾಂತರವಾಗಿ ಒಂದ್ ಕಡೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಧನ್ಯವಾದಗಳು. ಇವರಿಗೆ ಗಂಟು ಮೂಟೆ ಕಟ್ಟಿಸಿ ಶಾಶ್ವತವಾಗಿ ಇವ್ರನ್ನ ಮನೆ ಕಳಿಸುವಂತದಕ್ಕೆ ಜನ ತೀರ್ಮಾನ ಮಾಡವ್ರೆ. ಇವತ್ತು ಈ ಸರ್ಕಾರದ ವಿರುದ್ಧ ಇವತ್ತು ಹಲವಾರು ಹಗರಣಗಳು ಬಂದಿದೆ. ಅದರಲ್ಲಿ ಬಹಳ ಇವತ್ತು ರೈತರ ಜಮೀನನ್ನ ನುಂಗ್ತಾ ಇರ್ತಕ್ಕಂಥ ವಕ್ಫ್ ಬೋರ್ಡ್ ಒಂದು ಬೆಂಕಿ ದೇವ ಅಂತಾರೆ ನಮ್ಮಲ್ಲಿ, ಕೊಳ್ಳಿ ದೇವ. ಆ ಕೊಳ್ಳಿ ದೇವ, ಈ ವಕ್ಫ್ ಬೋರ್ಡ್ ಅನ್ನೋದು ಕೊಳ್ಳಿ ದೇವ ಇದ್ದಂಗೆ. ಹೆಜ್ಜೆ ಹಿಡಿ ಇಟ್ಟಿದ ಕಡೆ ಎಲ್ಲ ಬೆಂಕಿ ಅಂಟ್ಕೊಂತತೆ, ರೈತರೆಲ್ಲ ಸಾವನ್ನಪ್ಪುವ ಸ್ಥಿತಿ ಬಂದಿದೆ. ಮೊನ್ನೆನೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಆ ರೈತರು ಹಾಕಿರೋ ಬೇಲಿನೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಆ JCB ಇದೆಲ್ಲ ಟ್ರ್ಯಾಕ್ಟರ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಲ್ಲಿರೋ ಮತಾಂಧರು ನುಗ್ಗಿ ರೈತರೆಲ್ಲ ಹೊಡೆದಾಕಿದ್ದಾರೆ. ಈ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದ್ರು. ನಾನು ಹೋಗ್ತಾ ಇದ್ದೀನಿ, ಭೇಟಿ ಮಾಡ್ತಾ ಇದ್ದೀನಿ. ನಾನು ಮಂಗಳವಾರ ಮೋಸ್ಟ್ಲಿ ನಾನು ಅಲ್ಲಿ ಹೋಗಿ ಭೇಟಿ ಮಾಡ್ತೀನಿ. ನಾನು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲೊಂದು ಶಾಲೆನೂ ಕೂಡ ವಿಶ್ವೇಶ್ವರಯ್ಯನವರು ತಂಗ್ತಾ ಇದ್ದಂತ ಶಾಲೆನೂ ಕೂಡ ವಕ್ಫ್ ಬೋರ್ಡ್ ಮಾಡಿದ್ದಾರೆ. ಒಂದ್ ರೀತಿ ಮುಸಲ್ಮಾನರ ಚಾಂಪಿಯನ್ ಆಗಕ್ಕೆ ಹೊರಟಿರುವಂತಹ ಸಿದ್ದರಾಮಯ್ಯ ಇವತ್ತು ಆ ಇದನ್ನು ಹಿಂದುಳಿದವ್ರನ್ನು ಬಿಟ್ಬಿಟ್ಟಿದ್ದಾರೆ. ಹಿಂದುಳಿದವ್ರಿಗೂ ಏನೂ ಇಲ್ಲ. ಹಿಂದುಳಿದರ ಈ ವಕ್ಫ್ ಬೋರ್ಡ್ ಅಲ್ಲಿ ಅತಿ ಹೆಚ್ಚು ಒತ್ತುವರಿ ಆಗಿರೋದು ಹಿಂದುಳಿದ ವರ್ಗದವ್ರದ್ದು SCಗಳದೆ. ಈ ವಕ್ಫ್ ಬೋರ್ಡ್ ಹೆಸರಲ್ಲಿ ಲೂಟಿ ಆಗಿರುವಂತ ಮೀಟಿಂಗ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೋಗರ್. ಬಸವರಾಜ್, ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ 40% ಕಮಿಷನ್ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಇನ್ನೂ ಕೆಲವೊಂದಿಷ್ಟು ಹಗರಣದ ವಿಚಾರವಾಗಿ ಕೈಪಾಳಿಯ ಒಂದು ಲೀಸ್ಟ್ ಅನ್ನೇ ಬಿಡುಗಡೆ ಮಾಡಿತ್ತು. ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸ್ತೀವಿ ಅಂತ. ಆದ್ರೆ ಈಗ ಈ 40% ಕಮಿಷನ್ ವಿಚಾರವಾಗಿನೇ ಒಂದು ಕಡೆ ಈಗ ರಾಜಕೀಯದಲ್ಲಿ ಮತ್ತೆ ಸದ್ಯಕ್ಕೆ ವಾಗ್ದಾಳಿಗಳು ಶುರುವಾಗ್ತಾ ಇದೆ. ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಯಿತು, ಅದರ ಜೊತೆಗೆ ಅಶೋಕ್ ಅವರು ಕೂಡ ಹೇಳ್ತಾ ಇದ್ರು ಕೆಲವೊಂದಿಷ್ಟು ವಿಚಾರಗಳನ್ನ, ಅದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಕಡೆ ಏನು ಕಾಂಗ್ರೆಸ್ ಸರ್ಕಾರ ಹಿಂದೆ ಒಂದು ವಿರೋಧ ಪಕ್ಷದ ಸ್ಥಾನದಲ್ಲಿರುವಂತಹ ಸಂದರ್ಭದಲ್ಲಿ ಬಿಜೆಪಿಯ ಸರ್ಕಾರ ವಿರುದ್ಧ 40% ಅಂತಕ್ಕಂಥ ಆರೋಪವನ್ನ ಕೂಡ ಮಾಡಿದ್ರು. ಏನು ಗುತ್ತಿಗೆದಾರ ಕೆಂಪಣ್ಣವರ ಆರೋಪ ಮಾಡಿದಂತೆ ಸಾಕಷ್ಟು ಒಂದ್ ಕಡೆ ಇದನ್ನೇ ಆ ಒಂದು ಬಿಜೆಪಿಯ ಸರ್ಕಾರದಲ್ಲಿ 40% ಅಂತಕ್ಕಂಥದ್ದು ತಾಂಡವಾಡ್ತಾ ಇದೆ ಅನ್ನುವಂಥದ್ದನ್ನ ಈಗ ಸಿಎಂ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, DCM DK ಶಿವಕುಮಾರ್ ಆಗಿರ್ಬೋದು ಸೇರಿದಂತೆ ಹಲವು ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡುವಂತ
ಸಂದರ್ಭದಲ್ಲಿ 40% ಅಂತಕ್ಕಂಥ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಿದ್ರು. ಆದ್ರೆ ಇದೀಗ ಆ ಒಂದು 40% ಅಂತಕ್ಕಂಥ ಆರೋಪಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹಿಂದೆ ಈ ಬಗ್ಗೆ ದೂರನ್ನ ಕೊಟ್ಟಿರ್ತಕ್ಕಂಥ ಏನು ಅಂಬಿಕಾ ದತ್ ಅವರು ಏನಿದ್ದಾರೆ, ಅಂಬಿಕಾಪತಿ ಅವರು ಏನಿದ್ದಾರೆ, ಆ ಒಂದು 40% ಆರೋಪ ಅಂತಕ್ಕಂಥದ್ದು ಸುಳ್ಳು ಅನ್ನುವಂಥದ್ದನ್ನ ಲೋಕಾಯುಕ್ತದವರು ತನಿಖೆ ನಡೆಸಿ ಇದೀಗ ವರದಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ವಿಚಾರವನ್ನ ತೆಗೆದುಕೊಂಡು ಬಿಜೆಪಿ ನಾಯಕರು ಏನು ಹಿಂದೆ ಕಾಂಗ್ರೆಸ್ ಪಕ್ಷದ ನಾಯಕರು ಆರೋಪ ಮಾಡಿದ್ರು ಅವರ ವಿರುದ್ಧವಾಗಿ ಕಿಡಿಕಾರ್ತಾ ಇದ್ದಾರೆ. ಇವತ್ತು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಕೂಡ ಬಿಜೆಪಿಯ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಒಂದು ವಾಗ್ದಾಳಿಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಇದು ಕಾಂಗ್ರೆಸ್ ನಾಯಕರು ಎಲ್ಲೋ ಒಂದ್ ಕಡೆ ಸುಳ್ಳಿನ ಒಂದು ಸರ್ದಾರ್ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದ ನಾಯಕರು. ಯಾಕಂತಂದ್ರೆ ಆಗಿನ ನಮ್ಮ ಒಂದು ಸರ್ಕಾರದ ವಿರುದ್ಧವಾಗಿ 40% ಅಂತಕ್ಕಂಥದನ್ನ ಆರೋಪ ಮಾಡಿದ್ರು. DCM DK ಶಿವಕುಮಾರ್ ಮತ್ತು ಅಂಬಿಕಾಪತಿ ಅವರು ಸೇರಿಕೊಂಡು ಈ ಒಂದು ಸುಳ್ಳಿನ ಕಂತೆಯನ್ನ ನಿರ್ಮಾಣ ಮಾಡಿದ್ರು. ಇದರಲ್ಲಿ ಯಾವುದೇ ರೀತಿ ಉರುಳಿಲ್ಲ, ಯಾವುದೇ ರೀತಿ ಒಂದು ಆರೋಪಗಳಿಲ್ಲ ಅನ್ನುವಂಥದ್ದನ್ನ ಸ್ವತಃ ಲೋಕಾಯುಕ್ತದವರೇ ಇದನ್ನ ತನಿಖೆಯನ್ನ ಮಾಡಿ ಇದನ್ನ ತನಿಖೆಯನ್ನ ವರದಿಯನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಈಗಲಾದ್ರೂ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಗೊತ್ತಾಯ್ತಾ ಅನ್ನುವಂತ ರೀತಿಯಲ್ಲಿ ಕೂಡ ಪ್ರಶ್ನೆಯನ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಏನು ಈಗ ಬಿಜೆಪಿ ಹಿಂದೆ ಬಿಜೆಪಿಯಲ್ಲಿ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಹಗರಣಗಳನ್ನ ಬಯಲಿಗೆ ಹೇಳ್ತೇವೆ, ಅವುಗಳನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೇವೆ ಅನ್ನುವಂಥದ್ದನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ಏನ್ ಹೇಳ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈಗ ಲೋಕಾಯುಕ್ತದ ವರದಿ ಏನು ಬಂದಿದೆ ಈ ಒಂದು ವಿಚಾರವನ್ನ ದೊಡ್ಡದಾಗಿ ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಮುಂದಾಗ್ತಾ ಇದ್ದಾರೆ. ಇದರಿಂದ ಆಡಳಿತಾರೂಢ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಎಲ್ಲೋ ಒಂದ್ ಕಡೆ ಮುಜುಗರಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕಂತಂದ್ರೆ ಅವರು 40% ಅಂತಕ್ಕಂಥದ್ದೇ ವಿಧಾನಸಭೆ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿ ಗ್ರಾಮಕ್ಕೂ ಕೂಡ ಇದನ್ನ ತಿಳಿಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಯೋಜನೆಗಳನ್ನ ರೂಪಿಸಿಕೊಂಡು ಸಾಕಷ್ಟು ರಣತಂತ್ರಗಳನ್ನ ಹೂಡಿ ಕಾಂಗ್ರೆಸ್ ಪಕ್ಷ ಒಂದು ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಕೂಡ ಅದು ಕೂಡ ಒಂದು ಕಾರಣ ಅನ್ನುವಂಥದ್ದು ಕೂಡ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗಿರ್ತಕ್ಕಂಥ ವಿಚಾರ. ಹಾಗಾಗಿ ಇದೀಗ ಆಗಿರ್ತಕ್ಕಂಥ ಬೆಳವಣಿಗೆಯಿಂದ ಆರ್ ಅಶೋಕ್ ಅವರಾಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, ಸಾಕಷ್ಟು ಬಿಜೆಪಿ ನಾಯಕರು ಕಾಂಗ್ರೆಸ್ ಪಕ್ಷದ ನಾಯಕರ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ರೂಪಾ, ಎಸ್, ಇದ್ರ ಜೊತೆಗೆ ಬಸವರಾಜ್ ಪ್ರಮುಖವಾಗಿ ನೋಡಿ 40% ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರು ಏನ್ ಆರೋಪವನ್ನ ಮಾಡಿದ್ರು, ಸೊ ಕೆಲವೊಂದಿಷ್ಟು ಅಂದ್ರೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲೇ ಇನ್ನೂ ಕೂಡ ಕೆಲವೊಂದಿಷ್ಟು ಗುತ್ತಿಗೆದಾರರಿಗೆ ಹಣ ಬಿಡುಗಡೆ ಆಗಿರ್ಲಿಲ್ಲ. ಈಗಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಿಷ್ಟು ಜನ ಮಾತನಾಡಿರೋದನ್ನು ಕೂಡ ನಾವು ನೋಡಿದ್ವಿ. ಸರ್ಕಾರ ಬದಲಾದ್ರೂ ಕೂಡ ಆ ಸರ್ಕಾರದ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಿಚಾರವಾಗಿ ಬದಲಾವಣೆಗಳು ಆಗ್ತಾನೆ ಇರುತ್ತೆ. ಆದ್ರೆ ಪ್ರಮುಖವಾಗಿ ಈಗ ಹಗರಣಗಳ ಸುಳಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಸುತ್ತಕೊಂಡಿದೆ. ಇಂತಹ ಸಂದರ್ಭದಲ್ಲೂ ಕೂಡ ಒಂದು ನನ್ನದು ತಪ್ಪಿಲ್ಲ ನಿನ್ನದು ತಪ್ಪಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಎರಡೂ ಸರ್ಕಾರಗಳ ಮೈ ಮೇಲೆ ಕೆಸರರ ಚಾಟ ಶುರು ಮಾಡ್ಕೊಂಡು ಬಿಡ್ತಿದ್ದೇವೆ ಅಂತ. ಖಂಡಿತ ರೂಪ, ಒಂದ್ ಕಡೆ ಇಂದಿನ ಬಿಜೆಪಿಯ ಸರ್ಕಾರ ಇರುವಂತ ಸಂದರ್ಭದಲ್ಲಿ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರು ಚುನಾವಣೆಗೆ ಬರೋಕ್ಕಿಂತ ಮುಂಚಿತವಾಗಿ ನಾವು ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಅನ್ನುವಂತ ರೀತಿಯಲ್ಲಿ ಸಾಕಷ್ಟು ಚುನಾವಣಾ ಪ್ರಚಾರದಲ್ಲಿ ಆಗಿರ್ಬೋದು, ಹೋರಾಟಗಳನ್ನ ಮಾಡುವಂತ ರೀತಿಯಲ್ಲಿ ಕೂಡ ನಾವು ಈ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಹಗರಣಗಳನ್ನ ನಮ್ಮ ಸರ್ಕಾರ ಬಂದ ಬಳಿಕ ನಾವು ಬಯಲಿಗೆ ಹೇಳ್ತೇವೆ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಅದಾದ ಬಳಿಕ ಕಾಂಗ್ರೆಸ್ ಸರ್ಕಾರ ಕೂಡ ಅಧಿಕಾರಕ್ಕೆ ಬಂದು 1 ವರ್ಷ ಆದ್ರೂ ಕೂಡ ಯಾವುದೇ ರೀತಿ ಈ ರೀತಿಯಾಗಿರ್ತಕ್ಕಂಥ ಹಿಂದೆ ಆಗಿರ್ತಕ್ಕಂಥ ಒಂದು ಹಗರಣಗಳನ್ನ ಬಯಲಿಗೆ ಹೇಳುವಂತ ಪ್ರಯತ್ನ ಮಾಡಲಿಲ್ಲ. ಅದಾದ ಬಳಿಕ ಯಾವಾಗ ಈ ಮೂಢ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಮತ್ತು JDS ನಾಯಕರು ಹೋರಾಟವನ್ನು ಮಾಡ್ಲಿಕ್ಕೆ ಆರಂಭಿಸಿದ್ರು, ಮತ್ತೆ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣವನ್ನು ಕೂಡ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಕ್ಕೆ ಯಾವಾಗ ಆರಂಭಿಸಿದ್ರು, ಅದಾದ ಬಳಿಕ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ನಾವು ಕೂಡ ತನಿಖೆಯನ್ನು ಮಾಡ್ತೇವೆ ಅನ್ನುವಂತ ರೀತಿಯಲ್ಲಿ ಹೋದ್ರು. ಇದನ್ನೆಲ್ಲವನ್ನು ನೋಡಿದಾಗ ನೀವು ಹೇಳಿದಾಗೆ ನಿಮ್ಮ ಸರ್ಕಾರ ಇದ್ದಾಗಲೂ ಕೂಡ ಒಂದಿಷ್ಟು ಹಗರಣಗಳು ನಡೆದಿದ್ದಾವೆ, ಅದೇ ರೀತಿ ನಮ್ಮ ಸರ್ಕಾರದಲ್ಲೂ ಕೂಡ ಆಗಿದ್ದಾವೆ. ಹಾಗಾಗಿ ಒಬ್ರಿಗೊಬ್ರು ಸುಮ್ಮನಿರೋಣ ಅನ್ನುವಂತ ರೀತಿಯಲ್ಲೇ ಇದು ನಡೆದಂತೆ ಕಾಣ್ತಾ ಇತ್ತು. ಆದ್ರೆ ಇದೀಗ ದೊಡ್ಡ ಮಟ್ಟದಲ್ಲಿ ಎರಡೂ ಪಕ್ಷಗಳು ಕೂಡ ಅವರವರ ಸರ್ಕಾರದ ಅವಧಿಯಲ್ಲಿ ಆಗಿರ್ತಕ್ಕಂಥ ಹಗರಣಗಳನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತ ನಿರ್ಧಾರ ಕೈಗೊಂಡಂತೆ ಕಾಣ್ತಾ ಇದೆ. ಒಂದ್ ಕಡೆ ಈಗ ಬಿಜೆಪಿ ನಾಯಕರು ಕೂಡ ಮೂಢ ಹಗರಣ ಆಗಿರ್ಬೋದು, ವಾಲ್ಮೀಕಿ ಹಗರಣ ಆಗಿರ್ಬೋದು, ಎರಡೂ ಹಗರಣ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡುವ ಮುಖಾಂತರ ಮುಂದೆ ಸಾಗ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಕೋವಿಡ್ ಹಗರಣ ಆಗಿರ್ಬೋದು, PSI ಸ್ಕ್ಯಾಮ್ ಆಗಿರ್ಬೋದು, ಬಿಟ್ಕಾಯಿನ್ ಹಗರಣ ಆಗಿರ್ಬೋದು, ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಆಗಿರ್ತಕ್ಕಂಥ ಹಗರಣ ಆಗಿರ್ಬೋದು, ಸಾಕಷ್ಟು ಹಗರಣಗಳನ್ನ ಈಗಾಗಲೇ ನ್ಯಾಯಾಂಗ ತನಿಖೆ ಕೂಡ ಕೊಟ್ಟಿದ್ದಾರೆ. ಕೋವಿಡ್ ಹಗರಣಕ್ಕೂ ಕೂಡ ಈಗಾಗಲೇ ಒಂದು ಮಧ್ಯಂತರ ವರದಿ ಕೂಡ ಬಂದಿರತಕ್ಕಂಥದ್ದು. ಹೀಗೆ ಎರಡೂ ಪಕ್ಷ ಅಧಿಕಾರದಲ್ಲಿ ಇರ್ತಂತ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಹಗರಣಗಳನ್ನು ಕೂಡ ಬಯಲಿಗೆ ಹೇಳುವಂತ ಪ್ರಯತ್ನ ಈಗ ಆಗ್ತಾ ಇದೆ. ಆದ್ರೆ ನೀವು ಹೇಳಿದಂತೆ ಯಾರಾದ್ರೂ ಒಬ್ರು ಸುಮ್ಮನಿದ್ರು ಕೂಡ ಎರಡೂ ಪಕ್ಷಗಳು ಸುಮ್ಮನಾಗುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಮಾಡ್ತಾರೆ. ರೂಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್ ಹುಗಾರೇಸ್. ಪ್ರಮುಖವಾಗಿ ಒಂದು ಕಡೆ ಈಗ ಕಮಲ ಹಸ್ತ ಮಧ್ಯೆ 40% ಫೈಟ್ ಜೋರಾಗ್ತಾ ಇದೆ. ಅದರ ಜೊತೆಗೆ ವಾಗ್ದಾಳಿಗಳನ್ನ ನಡೆಸುವ ಮುಖಾಂತರವಾಗಿ ಸದ್ಯದ ಮಟ್ಟಿಗೆ ಈಗ ಎರಡೂ ಪಕ್ಷದವರು ಕೂಡ ಮೈ ಮೇಲೆ ಕೆಸರರ ಚಾಟ ಶುರು ಮಾಡಿದಿರುವಂತದ್ದು ನೋಡ್ತಾ ಹೋಗೋಣ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಎಲ್ಲಿವರೆಗೂ ಕೂಡ ಈ ಫೈಟ್ ಮುಂದುವರಿಯುತ್ತೆ ಅಂತ.